ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ, ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ. ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ. ನಿಜ. ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದ್ರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನ ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆಯ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು ಶೀಘ್ರವಾಗಿ ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ. ನೀವು ಹೇಳಿದ್ರಿ, ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ, ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ. ಹಾಗಾಗಿ ಅತ್ಯಂತ ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ. ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದ್ರೂ ಸವಾಲುಗಳಿದೆಯಾ? ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ? ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರೂ ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನು ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತಾನೆ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ನಾವು ಏನು ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ
ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ. ಅಂದರೆ ಅವುಗಳನ್ನು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬ ದೊಡ್ಡ ಸಂಕೀರ್ಣವಾದಂಥ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂಥ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂಥ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನು ಹೆಚ್ಚು ವಾತಾವರಣಕ್ಕೂ ಹೊಂದುವಂಥದ್ದು. ಅದೇ ಈ ರೀತಿಯಾದಂಥ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳ್ದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂಥ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂಥ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂಥ ಅನೇಕ ಚಾಲೆಂಜ್ಗಳಾಗಿದೆ. ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಕ್ಕೆ ಎಲ್ಲ ಸ್ತರಗಳಲ್ಲೂ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ. ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ? ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನೀಗಾಗಲೇ ಹೇಳಿದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರಾಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ವಿ. ಜಗತ್ತಿನ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿದೆ? ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂಥ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ. ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ. ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ? ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂಥ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ
ಅಚೀವ್ ಮಾಡೋದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂಥ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಿನಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಂದು ನೋಡಬಹುದಾಗಿದೆ. ಕ್ವಾಂಟಮ್ ಕಂಪ್ಯೂಟರ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರೋ ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜಾ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ? ಖಂಡಿತವಾಗಿಯೂ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ನಾನೀಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನೆಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು. ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು. ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನ ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿ ಆದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನ ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನು ಈ ಪ್ರಮುಖವಾದಂಥ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.